ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡಬಹುದು, ಅವಿಭಕ್ತ ಕುಟುಂಬದ ಬಗ್ಗೆ ತಪ್ಪಾಗಿರುವ ಹೇಳಿಕೆ ಯಾವುದು? 4 ಆಪ್ಷನ್ಸ್ ಯಾವ್ದು ರಾಂಗ್ ಇದೆ? ಅವರು ಒಂದೇ ಕಡೆ ವಾಸಿಸುತ್ತಾರೆ, ಇದು ಸರಿ ಇದೆ. ಅವರು ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನು ಸೇವಿಸುತ್ತಾರೆ, ಇದು ಸರಿ ಇದೆ. ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ದೊರೆಯುವುದಿಲ್ಲ, ಸದಸ್ಯರು ರಕ್ತ ಸಂಬಂಧಿಗಳಾಗಿರುತ್ತಾರೆ, ಇದು ಸರಿ ಇದೆ. ಆದರೆ ಇಲ್ಲಿ ಸಿ ಆನ್ಸರ್ ಇದೆಯಲ್ಲ, ಇದು ಸರಿಯಾದ ಉತ್ತರ. ತಪ್ಪಾಗಿರುವ ಹೇಳಿಕೆ, ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ದೊರೆಯುವುದಿಲ್ಲ. ಕೃಷಿ ಚಟುವಟಿಕೆಗೆ ಬೇಕಾದ ಕಬ್ಬಿಣದ ಸಲಕರಣೆಗಳನ್ನು ಯಾರಿಂದ ಪಡೆಯಲಾಗುತ್ತದೆ? ನೇಕಾರ, ಬಡಗಿ, ಬುಟ್ಟಿ ಹೆಣೆಯುವವರು, ಕಮ್ಮಾರ. ಇಲ್ಲಿ ಕಮ್ಮಾರ ಸರಿಯಾದ ಆನ್ಸರ್. ಯಾವುದು ಅಪಾಯಕಾರಿ ಕ್ರೀಡೆಯಾಗಿದೆ? ತೆಪ್ಪದಾಟ, ಫುಟ್ಬಾಲ್, ಈಜು, ಕ್ರಿಕೆಟ್. ಇಲ್ಲಿ ತೆಪ್ಪದಾಟ ಇದೆಯಲ್ಲ, ಇದೊಂದು ಅಪಾಯಕಾರಿ ಕ್ರೀಡೆ. ನಮ್ಮ ದೇಶದ ರಾಷ್ಟ್ರೀಯ ಮರ ಯಾವುದು? ಇಲ್ಲಿ ಆಲದ ಮರ, ಹಲಸಿನ ಮರ, ಮಾವಿನ ಮರ, ತೆಂಗಿನ ಮರ ಅಂತಿದೆ. ಇಲ್ಲಿ ನಮ್ಮ ಆನ್ಸರ್ ಯಾವುದು ಅಂದರೆ ಇಲ್ಲಿ ಮಾವಿನ ಮರ ಆಗಿದೆ, ಸಿ ಆಪ್ಷನ್. ಭೂಮಿಯನ್ನು ಹೊದಿಕೆಯಂತೆ ಆವರಿಸಿರುವ ವಾಯುವನ್ನು ಹೀಗೆನ್ನುತ್ತಾರೆ? ಭೂಮಿಯ ಹೊರಪದರ, ಜಲಗೋಳ, ವಾತಾವರಣ, ಜೀವಗೋಳ. ಇಲ್ಲಿ ಅದಕ್ಕೆ ವಾತಾವರಣ ಅಂತ ಕರೀತಾರೆ, ಸಿ ಆಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಮುಖ್ಯ ಬೆಳೆ ಯಾವುದು? ಇಲ್ಲಿ ಭತ್ತ, ತೆಂಗು, ಕಬ್ಬು, ಅಡಿಕೆ ಅಂತಿದೆಯಲ್ಲ, ಅಡಿಕೆನೇ ಅವ್ರದ್ದು ಪ್ರಮುಖ ಆಹಾರ ಬೆಳೆ ಅಥವಾ ಅವರ ಮುಖ್ಯ ಬೆಳೆಯಾಗಿದೆ. ಬರಗಾಲದ ಮಿತ್ರರು ಯಾರು? ಸಿರಿಧಾನ್ಯಗಳು, ಸಸ್ಯಗಳು, ತರಕಾರಿಗಳು, ಎಣ್ಣೆ ಕಾಳುಗಳಂತಿದೆ. ಬರಗಾಲದ ಮಿತ್ರರು ಯಾರು ಅಂದರೆ ಇಲ್ಲಿ ಸಿರಿಧಾನ್ಯಗಳು. ವೈಯಕ್ತಿಕ ವಸತಿಗಳಲ್ಲಿ ವಾಸಿಸುವ ಕುಟುಂಬಕ್ಕೆ ಕೆಳಗಿನ ಯಾವ ಸೌಲಭ್ಯವನ್ನು ನೀಡಲು ಸಾಧ್ಯವಿಲ್ಲ? ಬೀದಿ ದೀಪ, ವಿದ್ಯುತ್, ನೀರು ಸರಬರಾಜು, ರಂಗಮಂದಿರ. ಇಲ್ಲಿ ಇದನ್ನು ಕೂಡ ಒದಗಿಸ್ತಾರೆ, ನೀರು ಸರಬರಾಜು ಆಗಿರ್ಬೋದು, ವಿದ್ಯುತ್, ಬೀದಿ ದೀಪ ಕೊಡ್ತಾರೆ. ಆದರೆ ಇಲ್ಲಿ ರಂಗಮಂದಿರ ಇದೆಯಲ್ಲ, ಇದು ಕೊಡಲಿಲ್ಲ. ಸೊ ಡಿ ಆಪ್ಷನ್ ಆಗುತ್ತದೆ. ಕೆಳಗಿನ ಯಾವ ನದಿಗೆ ಹಿಮಾಲಯ ಪರ್ವತ ಶ್ರೇಣಿಯ ಉಗಮ ಸ್ಥಾನವಾಗಿಲ್ಲ? ಇಲ್ಲಿ ಬ್ರಹ್ಮಪುತ್ರ, ಸಿಂಧು, ಯಮುನಾ ಇವು ಮೂರು ಕೂಡ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಉಗಮವಾಗಿರ್ತವೆ, ಗೋದಾವರಿ ಮಾತ್ರ ಆಗಿರುವುದಿಲ್ಲ. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು ಅಂದರೆ ಏಷ್ಯಾ ಖಂಡ. ಭಾರತದ ರಾಷ್ಟ್ರಧ್ವಜವನ್ನು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆ ಮೇಲೆ ಯಾರು ಹಾರಿಸುತ್ತಾರೆ? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಪ್ರಧಾನಮಂತ್ರಿಗಳು. ಗ್ರಾಮ ಪಂಚಾಯತಿ ಅವಧಿ 5 ವರ್ಷ, 3 ವರ್ಷ, 6 ವರ್ಷ, 2.5 ವರ್ಷ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 5 ವರ್ಷಗಳು. ಭಾರತದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ, ಚದುರಂಗ, ಹಾಕಿ, ಕ್ರಿಕೆಟ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು? ಹಾಕಿ ಭಾರತ ದೇಶದ ನ್ಯಾಷನಲ್ ಇದು ಒಂದು ಗೇಮ್ ಆಗಿದೆ. ವಿಶ್ವವಿಖ್ಯಾತ ಗೋಲಗುಮ್ಮಟ ಇರುವ ಸ್ಥಳ ಬೀದರ್, ರಾಯಚೂರು, ವಿಜಯಪುರ, ದಾವಣಗೆರೆ. ಇಲ್ಲಿ ಗೋಲಗುಮ್ಮಟ ವಿಜಯಪುರ ಜಿಲ್ಲೆಯಲ್ಲಿದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ನೇತಾಜಿ ಎಂದು ಸುಭಾಷ್ ಚಂದ್ರ ಬೋಸರಿಗೆ ಬಿರುದು ಕೊಟ್ಟವರು? ಜವಾಹರ್ಲಾಲ್ ನೆಹರು ಅವರು, ಬಾಲ ಗಂಗಾಧರ್ ತಿಲಕ್ ಅವರು, ವಲ್ಲಭಾಯ್ ಪಟೇಲ್ ಅವರು, ಮಹಾತ್ಮ ಗಾಂಧೀಜಿ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಮಹಾತ್ಮ ಗಾಂಧೀಜಿ ಅವರು. ಕರ್ನಾಟಕ ರಾಜ್ಯದ ರಾಜಧಾನಿ ದೆಹಲಿ, ಮೈಸೂರು, ಬೆಂಗಳೂರು, ಬೆಳಗಾವಿ. ಇಲ್ಲಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ. ಹಿಂದೂ ಜನಾಂಗದ ಪವಿತ್ರ ಗ್ರಂಥ ಬೈಬಲ್, ಭಗವದ್ಗೀತೆ, ಕುರಾನ್. 10 ಆದೇಶಗಳು. ಇಲ್ಲಿ ಭಗವದ್ಗೀತೆ. ಪ್ರಸಿದ್ಧ ಯೋಗ ಸೂತ್ರಕಾರ ಅಶ್ವಘೋಷ, ಚರಕ, ಪತಂಜಲಿ, ಪಾಣಿನಿ. ಇಲ್ಲಿ ಪತಂಜಲಿ ಅವರು. ಜನಗಣತಿಯು ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ ಅಂದರೆ ಇಲ್ಲಿ 10 ವರ್ಷ. ಕರ್ನಾಟಕದ ಚಿರಾಪುಂಜಿ ಯಾವುದು ಅಂದರೆ ಆಗುಂಬಿ. ಕೊನೆಯದಾಗಿ 21ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಅಂದರೆ ಈ ಗುಂಪಿಗೆ ಸೇರಿದ ಪದ ಯಾವುದಾಗುತ್ತೆ? ಕುವೆಂಪು, ಕವಿರತ್ನ, ಕಾಳಿದಾಸ, ರನ್ನ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಜಾನ್ ಕಿಟ್ಸ್ ಅಂತಿದೆ. ಇವರೆಲ್ಲರೂ ಕೂಡ ಕವಿಗಳು ಆಗಿರ್ತಾರೆ. ಇದು ಒಂದು ಮಾತ್ರ ಬೇರೆ ಪದ ಆಗಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಐ ಡೋಂಟ್ ಸ್ಪೀಕ್, ಕ್ಯಾಂಟ್ ಹಿಯರ್ ಎನಿಥಿಂಗ್ ಬಟ್ ವಿಲ್ ಆಲ್ವೇಸ್ ಟೆಲ್ ದ ಟ್ರೂತ್, ಹೂ ಆಮ್ ಐ. ಅಂದರೆ ಇಲ್ಲಿ ನಾನು ಮಾತಾಡುವುದಿಲ್ಲ ಮತ್ತು ಕೇಳುವುದಿಲ್ಲ ಕೂಡ, ಆದರೆ ಸತ್ಯವನ್ನೇ ಇಲ್ಲಿ ಹೇಳ್ತೀನಿ ಅಂತ ಹೇಳ್ತದೆ. ಹಾಗಾದರೆ ಯಾವುದು? ಎ ಮಿರರ್, ಎ ನೇಚರ್, ಎ ರೇಡಿಯೋ, ಎ ಟೆಲಿವಿಷನ್. ಇಲ್ಲಿ ಆನ್ಸರ್ ಯಾವುದಾಯಿತು? ಹಾಗಾದರೆ ಟೆಲಿವಿಷನ್ ಆಯಿತು. ನೆಕ್ಸ್ಟು, ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್. ದ ಅಬೌವ್ ಸ್ಟೇಟ್ಮೆಂಟ್ ಮೀನಿಂಗ್ ಈಸ್ ಕ್ಲೌಡ್ಸ್ ಓನ್ಲಿ ಹ್ಯಾವ್ ಸಿಲ್ವರ್ ಲೈನ್. ಎವ್ರಿ ಒನ್ ಗೆಟ್ ಗುಡ್ ಟೈಮ್ ಇನ್ ದೇರ್ ಲೈಫ್. ನೆಕ್ಸ್ಟು, ನೋ ಬಡಿ ಆ್ಯಂಡ್ ನಥಿಂಗ್ ಹ್ಯಾವ್ ಎ ಸಿಲ್ವರ್ ಲೈನಿಂಗ್ ಎಕ್ಸೆಪ್ಟ್ ಕ್ಲೌಡ್. ಇಲ್ಲಿ ನಾನ್ ಆಫ್ ದ ಅಬೌವ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಅದು ಬಿ ಆಪ್ಷನ್ ಆಗುತ್ತದೆ. ಐ ಗೋ ಆಲ್ ಅರೌಂಡ್ ದ ವರ್ಲ್ಡ್ ಬಟ್ ಐ ಸ್ಟಿಲ್ ಸ್ಟೇ ಇನ್ ಎ ಕಾರ್ನರ್, ಹೂ ಆಮ್ ಐ.
ಎ ಪೋಸ್ಟಲ್ ಸ್ಟ್ಯಾಂಪ್, ಸ್ಲಿಪ್ಪರ್, ಬಸ್, ಸೈಕಲ್. ಇದು ಆನ್ಸರ್ ಯಾವುದು ಅಂದರೆ ಪೋಸ್ಟಲ್ ಸ್ಟ್ಯಾಂಪ್ ಆಗುತ್ತದೆ. ಐ ಗೋ ಆಲ್ ಅರೌಂಡ್ ದ ವರ್ಲ್ಡ್ ಬಟ್ ಐ ಸ್ಟಿಲ್ ಸ್ಟೇ ಇನ್ ಎ ಕಾರ್ನರ್. ಸೊ ಇದು ಪೋಸ್ಟಲ್ ಸ್ಟ್ಯಾಂಪ್ ಆಗುತ್ತದೆ. ದ ಅಪೋಸಿಟ್ ಆಫ್ ಕೇಮ್ ಈಸ್. ಕೇಮ್ ಪದದ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ ನೋಡಿ ಇಲ್ಲಿ, ವೆಂಟ್. ನೆಕ್ಸ್ಟು ಕೇಮ್ ಅಂದರೆ ಬರೋದು, ವೆಂಟ್ ಅಂದರೆ ಹೋಗುವುದು. ದ ಸಿನಾನಿಮ್ ಆಫ್ ಸೀಕ್ ಈಸ್. ಇದರ ಸಮಾನಾರ್ಥಕ ಪದ ಸೀನ್, ಸಿಕ್, ಫೈಂಡ್, ಸ್ಟಿಕ್. ಸೀಕ್ ಅಂದರೆ ಹುಡುಕು, ಸೊ ಇಲ್ಲಿ ಫೈಂಡ್ ಅಂತ ಅರ್ಥ ಆಗುತ್ತದೆ. ರೈಟ್ ದ ಮಿಸ್ಸಿಂಗ್ ಲೆಟರ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ PIC, ಪಿಕ್ನಿಕ್, NIC. ಸೊ PINC ನೋಡ್ಬೋದು. ಇಲ್ಲಿ ನೋಡಿ ಎ ಆಪ್ಷನ್ ಆಗುತ್ತದೆ. ಕೌಸ್ ಆರ್ ಇನ್ ದ ಫೂಲ್. ಸ್ವಿಮ್ಮಿಂಗ್, ಸ್ಕಿಪ್ಪಿಂಗ್, ಡ್ರೀಮಿಂಗ್, ಫ್ಲೈಯಿಂಗ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಸ್ವಿಪ್ಪಿಂಗ್ ಆಗುತ್ತದೆ. ಇಲ್ಲಿ ಕೌಸ್ ಆರ್ ಸ್ವಿಮ್ಮಿಂಗ್ ಇನ್ ದ ಫೂಲ್ ಆಗುತ್ತದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಶೂರ್ಪಣಖಿ ಈಸ್ ಎ ಆಫ್ ರಾವಣ ಅಂತಿದೆ. ಇಲ್ಲಿ ಸಿಸ್ಟರ್ ಇನ್ ಲಾ, ಸಿಸ್ಟರ್ಸ್ ಫ್ರೆಂಡ್ ಅಂತಿದೆ. ಇಲ್ಲಿ ಶೂರ್ಪಣಖಿ, ಇಲ್ಲಿ ಸಿಸ್ಟರ್ ಆಫ್ ರಾವಣ. ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ಹ್ಯಾವ್. ಇದರ ಶಾರ್ಟ್ ಫಾರ್ಮ್ ಯಾವುದಾಗುತ್ತೆ? ಕುಡ್ ಹ್ಯಾವ್. ನೋಡ್ತಾ ಹೋಗಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಇಲ್ಲಿ ಡಿ ಆಪ್ಷನ್ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿ ಇಲ್ಲ. ನೆಕ್ಸ್ಟು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಪ್ಲೂರಲ್ ಫಾರ್ಮ್ ಆಫ್ ಹರ್ಬ್ ಈಸ್. ಬಹುವಚನ ಪದ ಹರ್ಬ್ ಎನ್ನುವಂಥದ್ದು. ಹರ್ಬಲ್ಸ್ ಅಂತಿದೆ. ಇಲ್ಲಿ ಹರ್ಬ್ಸ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಬ್ರಷ್, ಸೋಪ್, ಟೂತ್ಪೇಸ್ಟ್, ಕುಕ್ಕರ್. ಇವೆಲ್ಲವೂ ಕೂಡ ಬಾತ್ರೂಮ್ ಆರ್ಟಿಕಲ್ಸ್ ಆಗ್ತಾವೆ. ಇದು ಕುಕ್ಕರ್, ಇದು ಕಿಚನ್ ಆರ್ಟಿಕಲ್ ಆಗುತ್ತದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಪ್ರೆಸೆಂಟ್ ಟೆನ್ಸ್ ಆಫ್ ಮ್ಯಾಚ್ಡ್ ಈಸ್. ಮ್ಯಾಚ್ಡ್ ನೋಡ್ತಾ ಹೋದರೆ ಮ್ಯಾಚ್ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್. ಸಿನಾನಿಮ್ ಆಫ್ ಥಿನ್ ಈಸ್. ಇದರ ಸಮಾನಾರ್ಥಕ ಪದ ಥಿನ್, ಥಿಕ್, ಟಾಲ್, ಶಾರ್ಟ್, ಸ್ಲಿಮ್. ಇಲ್ಲಿ ಸ್ಲಿಮ್ ಆಗುತ್ತದೆ. ದೇರ್ ವೇರ್ ಈಸ್ ಎ ವಿಲ್, ಎ ದೇರ್ ವೇ ಈಸ್. ರೀಅರೇಂಜ್ ದ ಸೆಂಟೆನ್ಸ್ ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಹೋದರೆ 4 ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ವೇರ್ ದೇರ್ ಇಸ್ ಎ ವಿಲ್, ದೇರ್ ಇಸ್ ಎ ವೇ. ಇದು ಸರಿಯಾದ ಆನ್ಸರ್ ಆಗುತ್ತದೆ ನೋಡಿ. ಇನ್ನು 36ನೇ ಪ್ರಶ್ನೆ ನೋಡ್ಬೋದು. ಪಾಟ್, ಪ್ಯಾರೋಟ್, ಪಾಂಡ್, ಪಿಂಕ್. ರೀಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ. ಇಲ್ಲಿ ಮೊದಲಿಗೆ PA ಬರ್ತದೆ. PA ಇರೋದು ಯಾವುದು? ಪ್ಯಾರೋಟ್, 2ನೇ ಆಪ್ಷನ್ನು. ನೆಕ್ಸ್ಟ್ ಅದು ಆದಮೇಲೆ ಇಲ್ಲಿ I ಬರುತ್ತೆ, ನೆಕ್ಸ್ಟ್ ಅಕ್ಷರ ಅಂದರೆ 4. ಅದು ಆದಮೇಲೆ ನೆಕ್ಸ್ಟು PON. ಸೊ ಇಲ್ಲಿ POT ಇದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ದ ಫಿಲ್ಮ್ ಡೈರೆಕ್ಟೆಡ್ ಬೈ ಲೇವಿ ಸ್ಟ್ಯಾನ್ ಹ್ಯಾಡ್, ವೇರ್, ವಾಸ್, ನಾನ್ ಅಂತಿದೆ. ಇಲ್ಲಿ ದ ಫಿಲ್ಮ್ ವಾಸ್ ಡೈರೆಕ್ಟೆಡ್ ಬೈ ಲೇವಿ ಸ್ಟ್ಯಾನ್. ಕೀಪ್ ಆಫ್ ದ ಫಾರೆಸ್ಟ್ ಅಂತಿದೆ. ಇಲ್ಲಿ ಕೀಪ್ ಆನ್ ಆಗೋದಿಲ್ಲ, ಕೀಪ್ ಟು ಆಗೋದಿಲ್ಲ, ಕೀಪ್ ಔಟ್ ಆಫ್ ದ ಫಾರೆಸ್ಟ್. ಹೌ ಡಿಡ್ ದ ಯೂನಿವರ್ಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಎಕ್ಸಿಸ್ಟಿಂಗ್, ಎಕ್ಸಿಸ್ಟೆಡ್ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಎಕ್ಸಿಸ್ಟೆನ್ಸ್ ಆಗುತ್ತದೆ. ರಾಜು ಇಸ್ ವೆರಿ ಟಾಲ್ ನೋಡ್ಬೋದು. ಹಿ ಈಸ್ ಸ್ಲಿಮ್ ಟು ಆಗುತ್ತದೆ. ಹಿ ಆನ್ಸರ್ ಆಗುತ್ತದೆ.